ನಮಸ್ಕಾರ ಕರ್ನಾಟಕ, ಸ್ಪೆಷಲಿ ನಮ್ಮ ಹುಬ್ಳಿ 3 ಮಂದಿಗೆ ಇವತ್ತು ನಾವು ಕೇರಳದಲ್ಲಿ ಆ್ಯಕ್ಚುಲಿ ಒಂದು ಕೆಲಸದ ಮೇಲೆ ಬಂದೀವಿ. ಆ ಕೆಲಸ ಮುಗಿಸ್ಕೊಂಡು ಆದಮೇಲೆ ಇಲ್ಲೇ ಒಂದು ಗುಡಿ ಇತ್ತು. ಸೊ 8 days ಫೆಸ್ಟಿವಲ್ ನಡೀತಿತ್ತು ಇಲ್ಲಿ ಆ ಗುಡಿ ಸಂಬಂಧ. ಸೊ ಎಲ್ಲರಿಗೆ ನಮ್ಮ ಕರ್ನಾಟಕ ಜನತೆಗೆ ಮತ್ತು ಸ್ಪೆಷಲಿ ನಮ್ಮ ಹುಬ್ಳಿ ಧಾರವಾಡ ಜನ ನೋಡಲಿ ಈ ಒಂದು ಜಾತ್ರೆನಂತ ಭಾರಿ ಚಲೋ ಮಾಡ್ತಾರೆ ರೀ ಇವರು. ಜಸ್ಟ್ ಲೈಕ್ ನಮ್ಮ ಸಿದ್ಧಾರೂಢ ಮಠ ಇದೆಯಲ್ಲ, ಸಿದ್ಧಾರೂಢ ಮಠ ಜಾತ್ರೆ ಥರ ಐತಿ. ಸೊ ನಾನು ನಿಮ್ಗೆ ಸ್ಲೋಲಿ ತೋರಿಸ್ತೀನಿ, ನಮ್ಮ ಫ್ರೆಂಡ್ನ ಕೂಡ ಪರಿಚಯ ಮಾಡಿಸ್ತೀನಿ ನಿಮಗೆ. ಇದು ಟೋಟಲ್ 8 days ನಡೀತೈತಿ ಈ ಜಾತ್ರೆ. ನಾವು ನಮ್ಮ ಭಾಷೆಯಲ್ಲಿ ಜಾತ್ರೆ ಅಂತ ಹೇಳ್ತೀವಿ, ಇವರು ಫೆಸ್ಟಿವಲ್ ಅಂತ ಹೇಳ್ತಾರೆ. ಸೊ ನಿಮ್ಮೆಲ್ಲರಿಗೆ ನನ್ನ ಫ್ರೆಂಡ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹ್ಯಾವ್ ಅ ಫ್ರೆಂಡ್ ಗೈಸ್, ಈಸ್ ನೇಮ್ ಇಸ್ ಗಿರೀಶ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಹುಬ್ಳಿ. ಎಲ್ಲರೂ ಹೇಗದಿರಿ ಬೋಲೋ? ಎಲ್ಲರೂ ಹೆಂಗದಿರಿ? ಎಲ್ಲರೂ ಹೆಂಗದಿರಿ? ಎಸ್, ನಮ್ಮ ಹುಬ್ಳಿ ಜನಗೆ ಎಲ್ಲರೂ ಹೇಗದಿರ ಅಂತ ಹೇಳಿದರೆ. ಸೊ ಗಿರೀಶ್ ಇಲ್ಲಿ ನನ್ನ ಫ್ರೆಂಡು, ಒಳ್ಳೆ ವ್ಯಕ್ತಿ. ನೀವು ನೋಡ್ರಿ ಇವರು ಲೈಟಿಂಗ್ ಡೆಕೋರೇಷನ್ಸ್ ಎಲ್ಲ ಯಾವ ಥರ ಮಾಡಿದ್ರು ಅಂದರೆ ಸೀದಾ ಲೈಟಿಂಗ್ಸ್ ಒಂಥರ. ಇದು ಬಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಂಪಲ್ ಕೇರಳದಲ್ಲಿ ಅಂತ ಹೇಳಬೇಕು ನಾನು. ಇವತ್ತು 7th ಡೇ. ಸೊ ಟೋಟಲ್ 8 days ಇರ್ತೈತಿ. ಸೊ ನಾನು ಬೇರೆ ಕೆಲಸದ ಇರೋದರಿಂದ ನಾನು ಬರೋಕ್ಕಾಗಲಿಲ್ಲ. ಸೊ ಈಗ ಟೆಂಪಲ್ ಎಂಟ್ರೆನ್ಸೇ ನಿಮಗೆ 1 kilometer ದೂರ ಮಠ ಇದೆ. ನೀವು ನೋಡಿ, ಜಸ್ಟ್ ಲೈಕ್ ನಮ್ಮ ಸಿದ್ಧಾರೂಢ ಮಠ ಜಾತ್ರೆ ಇದೆಯಲ್ಲ, ಸೊ ಇದು ಕರ್ನಾಟಕದಲ್ಲಿದೆ, ಇದು ಬಂದುಬಿಟ್ಟು ಕೇರಳದಲ್ಲಿ. ಸೊ ಪೂರ್ಣತ್ರೇಯಸ ಟೆಂಪಲ್ ಅಂತಾರೆ ಇದಕ್ಕೆ. ಇದ್ರ ಬಗ್ಗೆ ಹೇಳ್ತೀನಿ, ಕೆಲವೊಮ್ಮೆ ರಿಸರ್ಚ್ ಕೂಡ ಮಾಡಿದ್ದೀನಿ ಹೆಂಗೇನಂತ. ಗಿರೀಶ್ ಎಲ್ಲದೇಪ್ಪ? ಗಿರೀಶ್ ಇದರ್ಗೆ ಮಿಸ್ ಮತ್ತೋನ. ಓಕೆ, ಸೊ ಇದೆಲ್ಲ ನೋಡ್ರಿ ನೀವು, ಸಿಟಿ ಎಷ್ಟೊಂದು ಕ್ರೌಡೆಡ್ ಇದೆ. ಕೇರಳ ಜನ ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಳ ಒಳ್ಳೆ ಜನ ರೀ. ಅವ್ರ ಪ್ರೀತಿನೇ ಬೇರೆ. ಅವರು ರಿಯಲಿ ದ ಪೀಪಲ್ ಆರ್ ವೆರಿ ಲವ್ಲಿ. ಸೊ ಸಾವಿರಾರು ಜನ ಇಲ್ಲಿ ಬರ್ತಾನೆ ಇರ್ತಾರೆ. ಸೊ ನೋಡೋಣ. ಭಾಳ ಜನ ಅದಾರೆ. ಗಿರೀಶ್ ಬೈಗೆ ಹಿಂದಿನೂ ಬರ್ತೈತಿ. ज़्यादा ಕ್ರೌಡ್ ಏನೋ? ज़्यादा लोग आते क्या? लाखों में आते जो लोग. ಸೊ ಟೋಟಲ್ 8 days ನಡೀತೈತಿ. 8 daysಲ್ಲಿ ನಿಮ್ಗೆ ಎಷ್ಟಿಲ್ಲ ಅಂದ್ರೂ ಹೆಚ್ಚು ಕಡಿಮೆ ಒಂದು 4-5 ಲಕ್ಷ ಜನ ಇಲ್ಲಿ ಪ್ರತಿ ವರ್ಷ ಕೂಡ ಬರ್ತಾರೆ. ಇಟ್ ಈಸ್ ಬಿಲೀವ್ಡ್ ದಟ್ ಯಾರಿಗೆ ಮಕ್ಳು ಇರೋಂಗಿಲ್ಲ ಅಲ್ಲಿ ಅವರು ಇಲ್ಲಿ ಬಂದು ಜಾಸ್ತಿ ಪ್ರೇಯರ್ ಮಾಡ್ಕೋತಾರಂತ. ಸ್ವಲ್ಪ ನಂಗೆ ಗೊತ್ತಿದ್ದ ಹಿಸ್ಟ್ರಿ ಈ ಗುಡಿ ಬಗ್ಗೆ ನಿಮ್ಗೆ ಹೇಳ್ತೀನಿ ರೀ. ಎಲ್ಲ ನನ್ನ ಗಿರೀಶ್ ಬಿಟ್ಟೋಗ್ಬೇಡಪ್ಪ. ಫಸ್ಟೇ ಊರಲ್ಲ, ನಮ್ಮೂರಲ್ಲ, ಹುಬ್ಳಿ में रिया तो हम लोग सेफ है. इधर मिस हुआ तो तू ही है हमारे. ಓಕೆ. ಸೊ ಗೈಸ್, ಇದು ಮೇನ್ ಟೆಂಪಲ್ ಏರಿಯಾ ಕಡೆ ನಾವು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟಿ ಕ್ರೌಡ್ ಇದೆ ಫ್ರೆಂಡ್ಸ್. ಎಷ್ಟೊಂದು ಕ್ರೌಡ್ ಅಂದರೆ ನನಗೆ ಆ್ಯಕ್ಚುಲಿ ನಡೆಯೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಕ್ರೌಡ್ ಇದೆ. ನೀವು ನೋಡಿರಿ ಯಾವ ಥರ ಇದೆ ಕ್ರೌಡು. अभी कितना दे रहे हैं टेंपल को जाने का? 300 मीटर. ಎಸ್, ಆಲ್ರೆಡಿ 1 kilometer ನಡ್ಕೊಂಡು ಬಂದೀವಿ ಫ್ರೆಂಡ್ಸ್. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ಟೆಂಪಲ್ಗೆ ನಿಮ್ಗೆಲ್ಲರೂ ತೋರಿಸ್ಬೇಕು. ಇದಕ್ಕೆಂದರೆ ಇಂಡಿಯಾದಲ್ಲಿರೋ ಎಷ್ಟೊಂದು ಟ್ರೆಡಿಷನ್ಸ್, ಎಷ್ಟೊಂದು ಕಲ್ಚರ್ಸ್ಗೆ ನಾವು ಎಲ್ಲದನ್ನು ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಿಂದನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಂತ ಅಂದ್ಕೊತಿದ್ದೀನಿ. ನೋಡೋಣ ಇನ್ನು. ಇಲ್ಲಿಂದ ಮೇನ್ ಕ್ರೌಡ್ ಸ್ಟಾರ್ಟ್ ಆಗುತ್ತೆ. ಟೆಂಪಲ್ ಹೆಸರು ಆ್ಯಸ್ ನಾ ಹೇಳಿದ್ದಂಗೆ ಪೂರ್ಣತ್ರೇಯಸ ಟೆಂಪಲ್ ಇದು. ಸೊ ಈ ಟೆಂಪಲ್ಗೆ ಒಂದು ವಿಶೇಷವಾದ ಒಂದು ಇಂಪಾರ್ಟೆನ್ಸ್ ಇದೆ ಫ್ರೆಂಡ್ಸ್. ಸೊ ಏನಪ್ಪ ಇಂಪಾರ್ಟೆನ್ಸ್ ಅಂತಂದರೆ, ಈ ಟೆಂಪಲ್ಲು ಲೈಕ್ ಮುಂಚೆ ನಮ್ಮ ಕೊಚ್ಚಿನ್ ರಾಜ ಅದಾರಲ್ಲ, ಅವ್ರ ಕುಟುಂಬದ ಒಂದು ಕುಲದೇವತೆ ಅಥವಾ ಅವ್ರ ಫ್ಯಾಮ್ಲಿನ ಒಂದು ದೇವತೆ. ಸೊ 100s and thousands of years ago ಅಂತಲೇ ಹೇಳಬೇಕು, ಆವಾಗ ರಾಜರಿದ್ದಾಗ. ಸೊ ಅವ್ರು ಏನು ಮಾಡಿದ್ದಾರೆ, ಈ ಟೆಂಪಲ್ನ ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ, ಅವರು ವಂಶಸ್ಥರೇ. ಆ್ಯಂಡ್ ನೋಡಿರಿ, ಕ್ರೌಡ್ ಮಾತ್ರ ಸಿಕ್ಕಾಪಟ್ಟಿ ಕ್ರೌಡ್ ಇದೆ. ಇಲ್ಲೆಲ್ಲರೂ ನೋಡ್ಬೋದು ನೀವು. ಆಹಾ, ಎಷ್ಟೊಂದು ಕ್ರೌಡ್ ಇದೆ ಬಿಡು. ಸೊ ಈ ಕ್ರೌಡೆಲ್ಲ ದಾಟ್ಕೊಂಡು ಹೋಗ್ಬೇಕು ನಾವು. ಸೊ 7ನೇ ದಿನ ಅಲ್ಲ, ಅದಕ್ಕೆ ಸ್ವಲ್ಪ ರಶ್ ಕೂಡ ಇದೆ. ನಾವು ಓಕೆ ಸ್ವಲ್ಪ ಹಿಟ್ ಮಾಡೋಣ. ಇದು
ಟೆಂಪಲ್ ಇನ್ನೊಂದು 100 ಮೀಟರ್ಸಲ್ಲಿ ನಮ್ಮ ಟೆಂಪಲ್ ಬರುತ್ತೆ. ಸೊ ಟೆಂಪಲ್ ಎಂಟ್ರೆನ್ಸ್ ಹೋಗೋಣ, ನಿಮ್ಗೆಲ್ಲರಿಗೂ ಕೂಡ ದರ್ಶನ ಮಾಡಿಸ್ತೀನಿ, ಖಂಡಿತ ನೋಡಿರಿ. ಟೆಂಪಲಲ್ಲಿ ಹೆಂಗೆ ಹೋಗ್ತಾ ಇರ್ತೀನಿ ಅವಾಗ ನಿಮ್ಗೆ ಇದರದ್ದು ಒಂದು ಚಿಕ್ಕ ಕತೆ ನಾನೇನು ರಿಸರ್ಚ್ ಮಾಡೀನಿ ಅದ್ರ ಬಗ್ಗೆ ಹೇಳ್ತೀನಿ. ಗಿರೀಶ ಎಲ್ಲದಿಯಪ್ಪ? ಇಲ್ಲದಿಯಪ್ಪ? ಹಾಂ, ಏನೋ ಹೇಳ್ರಿ, ಕೇಳ್ರ ಬ್ಯೂಟಿನೇ ಬ್ಯೂಟಿ. ಸೊ ರಿಚ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ಸೊ ಇಂಡಿಯಾದಲ್ಲಿ ಪ್ರತಿಯೊಂದು ಸ್ಟೇಟ್ ಅದೇ ಒಂದು ಇಂಪಾರ್ಟೆನ್ಸ್ ಇದೆ. ಬಟ್ ಏನೋ ಗೊತ್ತಿಲ್ಲ, ಕೇರಳ ಒಂದು ಡಿಫ್ರೆಂಟ್ ರೀ. ನೀವೇನೇ ಹೇಳ್ರಿ, ಆ ಮಲಬಾರ್ ಕೋಸ್ಟ್ ಇರೋ ಜನ. ಆ್ಯಂಡ್ ಈಗ ನಾವು ಟೆಂಪಲ್ ಹತ್ರ ಬಂದುಬಿಟ್ಟಿದ್ದೀವಿ. ಓನ್ಲಿ 20 ಮೀಟರ್ಸ್ ಲೆಫ್ಟ್ ಟೆಂಪಲ್ ಎಂಟ್ರೆನ್ಸ್ಗೆ. ಹೋಗಿ ನಿಮ್ಗೆ ತೋರಿಸ್ತೀನಿ ಟೆಂಪಲ್ ಎಂಟ್ರೆನ್ಸ್ನ. ಸೊ ಪೊಲೀಸ್ ಮಾತ್ರ ಚೆನ್ನಾಗಿ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಇಲ್ಲಿ. ಆ್ಯಂಡ್ ಇವರೆಲ್ಲ ನೋಡಿರಿ ಕೇರಳ ಪೊಲೀಸ್ ಎಲ್ಲರೂ. ಸೊ ಇದು ಬಂದು ಟೆಂಪಲ್ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ಸೊ ನಾವೇನು ಮಾಡೋದು ಸದ್ಯಕ್ಕೆ ಇಲ್ಲೊಂದು ಎಲ್ಲೊಂದು ಕಡೆ ಚಪ್ಪಲಿ ಇರೋಣ, ಚಪ್ಪಲಿ ಬಿಟ್ಟು ಒಳಗೆ ಎಂಟ್ರೆನ್ಸ್ ಮಾಡಬೇಕು. ಸೊ ಹೋಗೋಣ ಬರ್ರಿ. ಗಿರೀಶ್ ಎಲ್ಲಿದೆಯಪ್ಪ? ಎಲ್ಲಿದ್ದಾನೆ ಅವನು? ಸೊ ನೋಡೋಣ ಟೆಂಪಲ್ ಒಳಗೆ ಹೋಗಿ. ಎಷ್ಟೋ ವರ್ಷದ ಹಿಂದೆ ನೋಡ್ರಿ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ. ಲೈಟಿಂಗ್ಸೇ ನಂಗೆ ತುಂಬ ಚೆನ್ನಾಗಿ ಅನಿಸುತ್ತಿದೆ ನೋಡ್ರಿ. ಗಟ್ಟಲೆ ಬರ್ತಾ ಇರ್ತಾರೆ ಇಲ್ಲಿ ಭಕ್ತರೆಲ್ಲರೂ. ಪ್ರತಿ ವರ್ಷ ನಡೀತಾ ಇದೆ ಇದು 8 ದಿನ. ಓಕೆ, ವೃಶ್ಚಿಕ ಉತ್ಸವ ಅಂತಾರಂತೆ. ವೃಶ್ಚಿಕ ಉತ್ಸವ ಅಂದರೆ ಮಂತ್ ಆಫ್ ನವಂಬರ್ ಆ್ಯಂಡ್ ಡಿಸೆಂಬರ್ ಅಂತ ನನಗೆ ಗೊತ್ತಿದ್ದ ಪ್ರಕಾರ. ಈಗ ನಾವು ಟೆಂಪಲ್ ಎಂಟ್ರೆನ್ಸಲ್ಲಿ ಇದ್ದೀವಿ ನೋಡ್ರಿ. ಮತ್ತು ಇನ್ನೊಂದು ಪೂರ್ಣತ್ರಯಸ ಅಂದರೆ ಮೀನಿಂಗ್ ಏನಂದರೆ ತ್ರೈಸ. ತ್ರೇ ಅಂದರೆ 3, ಪೂರ್ಣ ಅಂದರೆ ಕಂಪ್ಲೀಟ್. ಓಕೆ, ಈಸ ಅಂದರೆ ಈಶ್ವರ. ಓಕೆ, ಸೊ ಹಾಂ ಫ್ರೆಂಡ್ಸ್, ಇವಾಗ ನಾವು ಟೆಂಪಲ್ ಎಂಟ್ರೆನ್ಸಿಗೆ ಬಂದೀವಿ. ಓಕೆ, ನೋಡ್ಬೋದು ನಿಮ್ಗೆ ಅಲ್ಲಿ ಏನು ಕಾಣ್ತಿದ್ದೀರಲ್ಲ ಅದೇ ವಿಷ್ಣುಮೂರ್ತಿ ಐಡಲ್ನ. ಅಲ್ಲಿ ಇವರು 8 ದಿನ ಡೈಲಿ ಹೊರಗೆ ತಂದು 100 ಸುತ್ತು ಸುತ್ತಿಸ್ತಾರೆ. ಸೊ ನೋಡ್ಬೋದು ಅಲ್ಲಿ ಐಡಲ್ ನೋಡ್ರಿ. How many elephants? 12 or 14? 15 elephants. Okay. So total 15 elephants ಅದಾವೆ ಇಲ್ಲಿ. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿಂದ ಪೊಸೆಷನ್ ಹೋಗ್ತಿದ್ದಾವೆ ಕೆಲವು. ತಿರುಗ್ಕೊಂಡು ಬಂದ ಸೀದಾ ಇದೇ ಜಾಗಕ್ಕೆ ಬರುತ್ತೆ. ಇಲ್ಲೇ ನಿಮಗೆ ಅವರೊಂದು ಮ್ಯೂಸಿಕಲ್ ಮೇಳ ಮುಂದೆ ಆಗ್ತಾರೆ. ಸೊ ಈ ಸೀದಾ ತಿರ್ಗಾ ಇಲ್ಲೇ ಬರ್ತೈತದ. ಸೊ ಈಗೇನು ಹೋಗ್ತಿದ್ದಲ್ಲ ಸದ್ಯಕ್ಕೆ, ಸೊ ಅದು ಟೋಟಲ್ 3 ರೌಂಡ್ಸ್. ಈಗ 2ನೇ ರೌಂಡ್ ಇರ್ಬೋದು. ಲಾಸ್ಟ್ ರೌಂಡ್ ಒಂದು ಮುಗಿಸ್ಕೊಂಡು ಅಲ್ಲೇ ಸೆಂಟ್ರಲ್ಲಿ ಬರ್ತಾರೆ. ಸೊ
ಜೊತೆ ಇನ್ನೊಂದು 3ನೇ ರೌಂಡು, ಇದು ಮೋಸ್ಟ್ಲಿ 3ನೇ ರೌಂಡು. ಸೊ ಫ್ರೆಂಡ್ಸ್, ಬೇಸಿಕಲಿ ಈ ಒಂದು ಗುಡಿದು ಇಂಪಾರ್ಟೆನ್ಸ್ ಹೇಳ್ಬೇಕಂದ್ರೆ ನಿಮ್ಗೆ ಸುಮಾರು ವರ್ಷಗಳ ಹಿಂದೆ ಒಂದು 10 ಬ್ರಾಹ್ಮಣ ಹುಡುಗರು ಕಂಟಿನ್ಯೂಸ್ ಆಗಿ ಸಾಯ್ತಾ ಇರ್ತಾರೆ. ಒಬ್ಬ ಬ್ರಾಹ್ಮಣಿಗೆ ಸೊ 9 ಜನ ಕಂಟಿನ್ಯೂಸ್ ಆಗಿ ಸಾಯ್ತಾ ಇರ್ತಾರೆ. 10ನೇವನು ಕೂಡ ಸಾಯ್ತಾನೆ. ಆವಾಗ ಅರ್ಜುನಾಗ ಏನು ಮಾಡ್ತಾನಂದರೆ ವೈಕುಂಠಕ್ಕೆ ಹೋಗಿ ಆ ಹುಡುಗನನ್ನು ತೊಗೊಂಡು ಬರ್ತಾನಂತೆ. ಸೊ ಅದರೊಂದು ಮೂಲಕವಾಗಿ ವಿಷ್ಣು ದೇವರು ಅವರೇ ಈ ಒಂದು ಏನು ಡೈಟಿ ಇದೆ ಅಲ್ಲ, ಮೇನ್ ಡೈಟಿ, ಸೊ ಸಂತನ್ ಗೋಪಾಲ ಮೂರ್ತಿ ಅಂತ ಕರೀತಾರೆ. ಅದು ಡೈರೆಕ್ಟ್ ವಿಷ್ಣು ದೇವರು ಲಾರ್ಡ್ ಮಹಾವಿಷ್ಣು ಬಂದು ಅರ್ಜುನ ಕೈಯಲ್ಲಿ ಕೊಟ್ಟಿದ್ದಾರೆ ಆ ಮೂರ್ತಿನ. ಅವರು ಬಂದು 10 ಬ್ರಾಹ್ಮಣ ಹುಡುಗರು ಯಾವಾಗಾದ್ರೆ ತೀರ್ಕೊಂಡಿದ್ರು, ಸತ್ತರು, 10ನೇವನಿಗೆ ಬದುಕಿಸಿ ಬಂದು ಅವರು ಈ ಒಂದು ಟೆಂಪಲ್ನ ಸ್ಥಾಪನೆ ಮಾಡೋದ್ರಲ್ಲಿ ಹಲವಾರು ವರ್ಷಗಳ ಹಿಂದೆ ಇದು ಬರ್ತಿರೋ ಒಂದು ಕಲ್ಚರ್ ಅಂತಲೇ ಹೇಳಬೇಕು. ಇವರು ಅದನ್ನು ಪ್ರಿಸರ್ವ್ ಮಾಡ್ಕೊತ ಪ್ರತಿ ವರ್ಷ ಹಿಂಗೆ ಮಾಡ್ತಿದ್ದಾರೆ. ಸೊ ಟೋಟಲ್ 8 ದಿನ ಇರ್ತೈತಿ. ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಅವರು ಯಾರಿಗಾರಿಗೂ ಮಕ್ಕಳಾಗಲಿಲ್ಲ, ಅವ್ರಿಗೂ ಮಕ್ಕಳಾಗ್ತೈತೆ ಅಂತ ಒಂದು ನಂಬಿಕೆ. ಸೊ ಜನರ ನಂಬಿಕೆಯಿಂದನೇ ನಮ್ಮ ಈ ಒಂದು ಸನಾತನ ಧರ್ಮ ಇನ್ನೂ ಮಠ ಜೀವಂತ ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಈ 3 ವೇದಗಳನ್ನು ಇದು ರಿಸೆಂಬಲ್ ಮಾಡ್ತೈತಂತ ನಾವು ಅನ್ಕೋಬೋದು. ಸೊ ತ್ರಿಪುಣಿತುರದಲ್ಲಿ ಅಂದರೆ ತ್ರಿಪುಣಿತುರದಲ್ಲಿ ಪೂರ್ಣತ್ರೈಸ್ಯ ಅಂತ ಈ ದೇವರು ಪ್ರೊಟೆಕ್ಟರ್ ಆಫ್ ತ್ರಿಪುಣಿತುರ ಅಂತ ಹೇಳಬೇಕು. ಯಾಕಂದರೆ ಕೊಚ್ಚಿನ್ ಡೈನೆಸ್ಟಿ ಇದ್ದಾಗ ಸೊ ಆಗಿನ ಕಾಲದಲ್ಲಿ ಆ ರಾಜರು ಅವ್ರ ವಂಶಸ್ಥರು ಕೂಡ ಇನ್ನೂ ಮಠ ಇಲ್ಲೇ ಇದ್ದಾರೆ. ಅವರು ಒಂದು ಈ ಜಾತ್ರೆನ ಅಥವಾ ಟೆಂಪಲ್ ಫೆಸ್ಟಿವಲ್ನ ಭಾಳ ಜೋರಾಗಿ ಸಂಭ್ರಮವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಇದೇ ನಿಮ್ಮ ಟೆಂಪಲ್ಲು, ಇದೇ ಮೇನ್ ಗರ್ಭಗುಡಿ. ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಷ್ಣು ಮೂರ್ತಿ ಕೊಟ್ಟಿದ್ದ ವಿಷ್ಣು ಮೂರ್ತಿನ ಐಡಲ್ ಫ್ರೆಂಡ್ಸ್ ಕ್ರೌಡೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ವಿಷ್ಣುಮೂರ್ತಿ ಐಡಲ್ನ ಈಗ ಇಲ್ಲಿ ತಂದು ಒಂದು ತಾಸು ಮಠ, ಸೊ ಕ್ಲಾಸಿಕಲ್ ಮ್ಯೂಸಿಕ್ ಮೇಳಮ್ ಅಂತಾರೆ. ಸೊ ಅದನ್ನು 1 ತಾಸು ಮಠ ಇಲ್ಲಿ ಪ್ಲೇ ಮಾಡ್ತಾರೆ. ರಶ್ ಇದೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಸೊ ನೈಟ್ 12, 1 ಗಂಟೆ 2 ಗಂಟೆ ಮಟ್ಟ ಈ ಒಂದು ಜಾತ್ರೆ ನಡೀತೈತಿ. ಸೊ ನಾಳೆ ಒಂದಿನ ಲಾಸ್ಟ್ ಇದೆ. ಸೊ ಪ್ರತಿ ವರ್ಷ ಕೂಡ ಇಲ್ಲಿ ನಡೀತಾ ಇರುತ್ತೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ. ಸೊ ನನಗೆ ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಹೋಗಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನೈಟೆಲ್ಲ ನಿಮಗೆ 1 ಗಂಟೆ 2 ಗಂಟೆ ಬೆಳಗ್ಗೆ ತನಕ ಭಕ್ತರು ಬರ್ತಾನೆ ಇರ್ತಾರೆ. ಅಷ್ಟೊಂದು ವಿಶೇಷವಾದ ಒಂದು ದೇವಾಲಯ ಅಂತ ಹೇಳ್ಬೋದು. ಮಾಡಿರಿ, ಯಾರಿಗೆ ದೇವರ ಮೇಲೆ ಭಕ್ತಿ ಇದೆ ಮತ್ತು ವಿಷ್ಣುಮೂರ್ತಿ ಟೆಂಪಲ್ನ ನೋಡಬೇಕಂದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿರಿ. ಸೊ ಇದು ಇನ್ನೊಂದು ಎಂಟ್ರೆನ್ಸು. ಸೊ ಅಲ್ಲಿ ಎಂಟ್ರೆನ್ಸ್ 1, ಅಲ್ಲಿ ಬಂದು ಎಂಟ್ರೆನ್ಸ್ 1, ಇದು ಬಂದು ಎಕ್ಸಿಟು. ಜನ ಎಷ್ಟೊಂದು ನಂಬಿಕೆಯಿಂದ ಈ ಒಂದು ದೀಪವನ್ನು ಹಚ್ಚಿರ್ತಾರೆ ಇಲ್ಲಿ ಪ್ರತಿ ವರ್ಷ ಕೂಡ. ಎಲ್ಲರೂ ದರ್ಶನ ಮಾಡ್ಕೊರಿ, ಆಶೀರ್ವಾದ ಬರಲಿ ನಿಮ್ಗೆ. ಸೊ ಇಲ್ಲಿಂದ ನಾವು ಸೊ ಇಲ್ಲಿ ಇನ್ನೊಂದು ಏನಂದರೆ, ಹುಡುಗರು ಗಂಡ್ಮಕ್ಳು ಯಾರ್ಯಾರು ಇದ್ದಾರೆ ಅವ್ರ ಶರ್ಟ್ನ ಬಿಚ್ಚಿ ಒಳಗಡೆ ಹೋಗಬೇಕು. ಆ ಒಂದು ಸಂಸ್ಕೃತಿ ಇಲ್ಲಿದೆ. ಸೊ ಇದಕ್ಕಂದರೆ ದೇವರದ್ದು ಒಂದು ವೈಬ್ರೇಷನ್ ಏನಿರುತ್ತಲ್ಲ ಅದು ನಮಗೆ ಟಚ್ ಆಗಬೇಕಂತ, ನಮ್ಮ ಮನಸ್ಸಿಗೆ, ನಮ್ಮ ಶೋಲ್ಡರ್ಸ್ ಮೇಲೆ ಪಾಸ್ ಆಗಬೇಕಂತ. ಸೊ ನೋಡಿರಿ, ಎಲ್ಲರೂ ಶರ್ಟ್ ತೆಗಿತಾ ಇದ್ದಾರೆ. ಸೊ ಶರ್ಟ್ ತೆಗೆದೇ ಗರ್ಭಗುಡಿಯಲ್ಲಿ ಎಂಟರ್ ಆಗಬೇಕು. ವಿಷ್ಣುಮೂರ್ತಿನ ದರ್ಶನ ನಾವು ಮಾಡ್ಕೋಬೋದು. ಆ ಥರ ಇದೆ ಇಲ್ಲೆಲ್ಲ. ಸೊ ಇದು ಮೇನ್ ಎಂಟ್ರೆನ್ಸು. ಸೊ ಮೇನ್ ಎಂಟ್ರೆನ್ಸ್ ಈಗಿನ ಮತ್ತು ಹಿಂದ್ಗಡೆ ಟೋಟಲ್ 3 ರೌಂಡ್ಸ್. ಮೇನ್ ಎಂಟ್ರೆನ್ಸ್ ಇಲ್ಲಿಂದ ಬರ್ತೈತೆ ಫ್ರೆಂಡ್ಸ್. ನೋಡಿರಿ, ಇದೆ ಫ್ರೆಂಡ್ ಅದರ ಮೇನ್ ಎಂಟ್ರೆನ್ಸು.
ಎಲ್ಲಿ ಸರ್ ನಮ್ಮ ಹುಬ್ಳಿದವ್ರು ಇವರು CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಲ್ಲಿ ಕೆಲಸ ಮಾಡ್ತಾರೆ. ತುಂಬ ಖುಷಿ ಆಯಿತು ಇವ್ರನ್ನ ಭೇಟಿಯಾಗಿ. ಸಂಗಮೇಶ್ ಸರ್ ಅಂತ. ನಮಸ್ತೆ. ಸೊ ನಮ್ಮ ಹುಬ್ಳಿ ಮಂದಿ ನೋಡ್ರಿ ಎಲ್ಲೋದ್ರೂ ಕೂಡ ನಮ್ಮ ಹುಬ್ಳಿ ಮಂದಿ ಇದ್ದೇ ಇರ್ತಾರೆ, ಸಿಕ್ಕೇ ಸಿಗ್ತಾರೆ. ಉತ್ತರ ಕರ್ನಾಟಕ ಮಂದಿ ಸಿಕ್ಕೇ ಸಿಗ್ತಾರೆ. ಸರ್ ನಿಮ್ಗೆ ಭೇಟಿಯಾಗಿ ತುಂಬ ಖುಷಿ ಆಯಿತು. ನಾವು ಮುಗಿತಲ್ಲ ಫ್ರೆಂಡ್ಸ್, ಎಲ್ಲರೂ ನೋಡಿರಿ. ಸೊ ಪ್ರತಿ ವರ್ಷ ಇರ್ತೈತಿ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ. ನೀವೇನಾದರೂ ಕೇರಳದಲ್ಲಿ ಎರ್ನಾಕುಳಂ ತ್ರಿಭುವನೇಶ್ವರಕ್ಕೆ ಬಂದರೆ ಖಂಡಿತ ಈ ಟೆಂಪಲ್ನ ವಿಸಿಟ್ ಮಾಡಿರಿ, ವಿಷ್ಣುಮೂರ್ತಿನ ಗುಡಿನ. ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ.